ಮಾತಾಡ್ತಾನೆ ಹಾಗೆ ಈಗ ದರ್ಶನ್ನ ಮೂರನೇ ಬೇಡಿಕೆ ಕೂಡ ಈಡೇರಿಕೆ ಆಗಿದೆ ಅಂತೆ. ದರ್ಶನ್ ಹಿಂದೆ ಸರ್ಜಿಕಲ್ ಚೇರ್ ಕೇಳಿದ್ರು, ಅದು ಕೂಡ ಸಿಕ್ತು. ಜೊತೆಗೆ ಇವತ್ತೇ ಟಿವಿ ಸಿಗುವಂತಹ ಸಾಧ್ಯತೆಗಳು ಕೂಡ ಇವೆ. ಈಗ ಇವತ್ತು ಸೆಲ್ನಲ್ಲಿ 32 ಇಂಚಿನ ಟಿವಿ ವ್ಯವಸ್ಥೆಯನ್ನ ಮಾಡ್ತಾರಂತೆ ಸಿಬ್ಬಂದಿ. ಟಿವಿ ರಿಪೇರಿ ಇದ್ದ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಕೊಟ್ಟಿರಲಿಲ್ಲ. ಕಳೆದ 4 ದಿನಗಳಿಂದಲೂ ಕೂಡ ಕೇಳ್ತಾನೆ ಬರ್ತಾ ಇದ್ರು. ಈಗ ಮಂಗಳವಾರ ಟಿವಿ ನೀಡಬೇಕು ಅಂತ ಹೇಳಿ ಮನವಿ ಮಾಡಿದ್ರು ಈ ಲಾಸ್ಟ್ ಟ್ಯೂಸ್ಡೇನೆ. ಆದರೆ ಅದು ಇದುವರೆಗೂ ಕೂಡ ಈಡೇರಲಿಲ್ಲ. ಬಟ್ ಈಗ ಅದನ್ನು ರಿಪೇರಿಗೆ ಕಳಿಸಿದ್ರು. ಬಹುಶಃ ಅದೆಲ್ಲವೂ ಕೂಡ ಸರಿ ಆಗಿದೆ ಅಂತ ಅನ್ಸುತ್ತೆ. ಇವತ್ತೇನೆ ಟಿವಿ ಕೊಡುವಂಥ ಸಾಧ್ಯತೆಗಳಿವೆ. ಈ ಹಿಂದೆ ಸರ್ಜಿಕಲ್ ಚೇರ್ ಕೂಡ ಕೇಳಿದ್ರು, ಅದಾದಮೇಲೆ ಫೋನ್ ಕಾಲಿಗೆ ವ್ಯವಸ್ಥೆ ಮಾಡಿಕೊಡಿ ಅಂತಲೂ ಕೂಡ ಮನವಿ ಮಾಡಿದ್ರು. ಈಗ ಮೂರನೇ ಬೇಡಿಕೆ ಇದು, ಟಿವಿ ಬೇಕು ಅಂತ ಹೇಳಿ. ಸೊ ಆ ಟಿವಿಯನ್ನು ಕೂಡ ಈಗ ಕೊಡ್ತಾ ಇದ್ದಾರೆ ಪೊಲೀಸರು. ಏನು ನಡೀತಾ ಇದೆ ಬೆಳವಣಿಗೆಗಳು ಅಂತ ಹೇಳಿ ಜೈಲಧಿಕಾರಿಗಳನ್ನು ಪದೇ ಪದೇ ಕೇಳ್ತಾ ಇದ್ರು ದರ್ಶನ್. ಸೊ ಹಾಗಾಗಿ ಒಂದು ಟಿವಿನೇ ಹಾಕಿಸ್ಕೊಳ್ಳಿ ಅಂತ ಹೇಳಿ ಒಂದು ಏನು ಸಲಹೆ ಬಂತು, ಅದರಂತೆ ಟಿವಿಗೋಸ್ಕರ ಮನವಿ ಮಾಡಿದ್ರು. ಬಹುಶಃ ಇವತ್ತು ಟಿವಿ ಸಿಗುವಂಥ ಸಾಧ್ಯತೆಗಳು ಕೂಡ ಇವೆ. ಇನ್ನು ಇವತ್ತು ಗಣೇಶ ಚತುರ್ಥಿಯ ಸಂಭ್ರಮ. ಸಹಜವಾಗಿ ಜೈಲಿನಲ್ಲೂ ಕೂಡ ಎಂದಿನಂತೆ ಈ ಬಾರಿಯೂ ಕೂಡ ಜೈಲಿನಲ್ಲಿ ಗಣೇಶ ಹಬ್ಬದ ಸಂಭ್ರಮ ಇದೆ. ಆದ್ರೆ ದರ್ಶನ್ಗೆ ಮಾತ್ರ ಗಣೇಶ ಚತುರ್ಥಿಯ ಸಂಭ್ರಮ ಇಲ್ಲ. ಇಲ್ಲಿ ನೋಡಿ ಎಂಥ ನತದೃಷ್ಟ ದರ್ಶನ್ ಅಂತ ಹೇಳಿದ್ರೆ, ಹೊರಗಡೆ ಇದ್ದಾಗ್ಲೂ ಕೂಡ ಅದ್ಧೂರಿಯಾಗಿ ಗಣೇಶೋತ್ಸವ ಆಚರಿಸ್ತಾ ಇದ್ರು. ಈಗ ಅದು ಕೂಡ ಇಲ್ಲ. ಹೋಗ್ಲಿ, ಜೈಲಿನಲ್ಲೇ ಇದ್ದಾರೆ, ಜೈಲಿನಲ್ಲಿ ಕೂಡ ಹಬ್ಬದ ಸೆಲೆಬ್ರೇಷನ್ ಆಗ್ತಾ ಇದೆ. ಅಟ್ಲೀಸ್ಟ್ ಅಲ್ಲಾದ್ರೂ ಅವಕಾಶ ಸಿಗುತ್ತಾ ಅಂದ್ರೆ ಅಲ್ಲೂ ಕೂಡ ಅವಕಾಶ ಇಲ್ಲ ಈಗ ದರ್ಶನ್ಗೆ. ಯಾಕಂತ ಹೇಳಿದ್ರೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರೋ ಕಾರಣದಿಂದಾಗಿ ದರ್ಶನ್ಗೆ ಈ ಭಾಗ್ಯವನ್ನ ಕರುಣಿಸ್ತಾ ಇಲ್ಲ ಈಗ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ವಿನಾಯಕ್ ಅವರಿಂದ. ವಿನಾಯಕ್, ಇವತ್ತು ಹಬ್ಬದ ಸಂಭ್ರಮ, ಎಲ್ಲಾ ಕಡೆನೂ ಕೂಡ ಹಬ್ಬ ಆಚರಿಸ್ತಾ ಇದ್ದಾರೆ. ಸಂಭ್ರಮದಲ್ಲಿ ದರ್ಶನ್ನ ಮನೆಯಲ್ಲೂ ಕೂಡ ಹಬ್ಬ ಆಚರಿಸ್ತಾ ಇದ್ದಾರೆ. ಬಟ್ ದರ್ಶನ್ ಇಲ್ಲದ ಒಂದು ಹಬ್ಬ ಈ ಬಾರಿ ಆಚರಣೆ ಆಗ್ತಾ ಇದೆ. ನೋಡಿ ಎಂಥ ನತದೃಷ್ಟ ಅಂತ ಹೇಳಿದ್ರೆ, ದರ್ಶನ್ ಹೊರಗಡೆನೂ ಆಚರಣೆ ಮಾಡೋ ಹಾಗಿಲ್ಲ. ತಾವು ಮಾಡಿರುವಂಥ ಒಂದು ಕೆಲಸಕ್ಕೆ ಈಗ ಅನುಭವಿಸ್ತಾ ಇರುವಂಥದ್ದನ್ನ ನಾವು ಹೇಳ್ತಾ ಇದ್ದೀವಿ. ನೋಡಿ, ಜೈಲಿನಲ್ಲೂ ಕೂಡ ಹಬ್ಬದ ಸೆಲೆಬ್ರೇಷನ್ ಇದ್ರೂ ಕೂಡ ದರ್ಶನ್ಗೆ ಆ ಭಾಗ್ಯ ಇಲ್ಲ. ಯಾಕೆ? ಏನು ಮಾಹಿತಿ ಸಿಗ್ತಾ ಇದೆ ವಿನಾಯಕ್ ಈ ಬಗ್ಗೆ? ಖಂಡಿತ ರೆಹಮಾನ್, ಗಣನಾಡು ಬಳ್ಳಾರಿಯಲ್ಲಿ ಗಣೇಶನ ಹಬ್ಬದ ಭಾಳ ಸಾಕಷ್ಟು ಸಂಭ್ರಮನ ಈಗಾಗಲೇ ಜನರು ಕೂಡ ಮಾಡ್ತಾ ಇದ್ದಾರೆ. ಅದರಂತೆ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಕೂಡ ಈಗಾಗಲೇ ಗಣೇಶನ ಉತ್ಸವವನ್ನು ಮಾಡಲಿಕ್ಕೆ, ಅಂದರೆ ಸಂಭ್ರಮವನ್ನು ಮಾಡಲಿಕ್ಕೆ ಈಗಾಗಲೇ ರೆಡಿ ಮಾಡಿಕೊಡಿರುವಂಥದ್ದು. ವಿಶೇಷವಾಗಿ ಇರತಕ್ಕಂಥದ್ದು ಏನು ವಿಶೇಷ ಅಂತಂದರೆ, ಬಾಳೆ ದಿಂಡಿನ ಕಂಬಗಳನ್ನಾಗಿರ್ಬೋದು, ವಿಶೇಷ ಖಾದ್ಯಗಳನ್ನು ನೋಡ್ತಾ ಹೋದರೆ ಮೋದಕ ಆಗಿರ್ಬೋದು, ಕಡುಬು ಆಗಿರ್ಬೋದು, ಇವೆಲ್ಲವನ್ನು ಕೂಡ ಇಟ್ಟು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅಂದರೆ ಜೈಲಿನ ಒಳಭಾಗದಲ್ಲಿ ಇರ್ತಕ್ಕಂಥ ಒಂದು ಸಭಾಂಗಣದಲ್ಲಿ ವಿಶೇಷವಾಗಿ ಗಣೇಶನ ಹಬ್ಬವನ್ನು ಮಾಡ್ತಾರೆ. ಗಣೇಶ ಅಂತಂದರೆ ವಿಘ್ನ ನಿವಾರಕ ಅಂತ ಕರೀತಾರೆ. ಆದರೆ ಈಗ ಆ ವಿಘ್ನ ನಿವಾರಕನ ಆಶೀರ್ವಾದ ಅಥವಾ ದರ್ಶನ ಪಡಲಿಕ್ಕೆ ದರ್ಶನಿಗೆ ಆಗ್ತಾ ಇಲ್ಲ. ಯಾಕಂದರೆ ವಿಘ್ನ ನಿವಾರಕನಿಗೆ ವಿಘ್ನ ಮಾಡಿರ್ತಕ್ಕಂಥ ದರ್ಶನದ ಭಾಗ್ಯ ಇಲ್ಲ ಅಂತ ಹೇಳ್ಬೋದು. ಅಂದರೆ ಪ್ರಮುಖವಾಗಿ ಜೈಲ್ ಸಭಾಂಗಣದಲ್ಲಿ ಏನು ಸುಮಾರು 380ಕ್ಕೂ ಅಧಿಕ ಕೈದಿಗಳಿದ್ದಾರಲ್ಲ, ಅವೆಲ್ಲರೂ ಕೂಡ ಗಣೇಶನ ದರ್ಶನ ಪಡಿಬೋದು, ವಿಶೇಷವಾಗಿ ಆಶೀರ್ವಾದವನ್ನು ಪಡಿಬೋದು, ಪ್ರಸಾದವನ್ನು ಪಡಿಬೋದು. ಆದರೆ ದರ್ಶನಿಗೆ ಮಾತ್ರ ಅವಕಾಶ ಇರದೇ ಇರುವಂಥದ್ದು ಮಾತ್ರ ನಿಜಕ್ಕೂ ಕೂಡ ಆತ ನತದೃಷ್ಟ ಅಂತಲೇ ಹೇಳ್ಬೋದು. ಈಗ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರ್ತಕ್ಕಂಥ ದರ್ಶನ್ ಅವ್ರನ್ನ ಜೈಲಿನ ಒಳ ಸಭಾಂಗಣಕ್ಕೆ ಬರೋದಕ್ಕೆ ಅವಕಾಶ ಇರುವುದಿಲ್ಲ. ಕೇವಲ ಅವರ ಸಂಬಂಧಿಕರು ಬಂದಾಗ ಅಥವಾ ಲಾಯರ್ಗಳು ಬಂದಾಗ ಮಾತ್ರ, ಅಥವಾ ಫೋನ್ ಕಾಲ್ ಮಾಡುವಂಥ ವ್ಯವಸ್ಥೆ ಇದ್ದಾಗ ಮಾತ್ರ ಅವರಿಗೆ ಹೈ ಸೆಕ್ಯೂರಿಟಿ ಸೆಲ್ಲಿಂದ ಹೊರಬರೋದಕ್ಕೆ ಅವಕಾಶ ಇರುತ್ತೆ. ಆದರೆ ಇವತ್ತು ವಿಶೇಷವಾಗಿ, ಅದು ಬಳ್ಳಾರಿಯಲ್ಲಿ ಬಹಳ ವಿಶೇಷವಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮತ್ತು ಇದು ಜೈಲಿನಲ್ಲಿ ಕೂಡ ಬಹಳ ವಿಶೇಷವಾಗಿ ಆಚರಣೆ ಕೂಡ ಮಾಡ್ತಾರೆ. ಆದರೆ ಇವಾಗ ಪ್ರಮುಖವಾಗಿ ಅವರಿಗೆ ದರ್ಶನದ ಅವಕಾಶ ಇಲ್ಲ. ಹೀಗಾಗಿ ನತದೃಷ್ಟ ಅಂತಲೇ ಹೇಳ್ಬೋದು. ನಿಜ ವಿನಾಯಕ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.